ತಾಲೂಕಿನ ರೈತಪರ ಕಾರ್ಯಕ್ರಮಗಳಿಂದ ಗಮನವನ್ನು ಸೆಳೆದಿರುವ ಬಸರಕೋಡ್ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಪಿಕೆಪಿಎಸ್ ಆಡಳಿತ ಮಂಡಳಿಯು ವಿಶ್ವಾಸದ ನಡಿಗೆಯನ್ನ ಮುಂದುವರೆಸಿದೆ. ಮಂಗಳವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಾಲಿ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಮತ್ತು ಉಪಾಧ್ಯಕ್ಷ ಬಾಬು ಸುಳೆಬಾವಿ ಅವರು ಎರಡನೇ ಅವಧಿಗೆ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಬ್ಬರು ಹಾಲಿ ಪದಾಧಿಕಾರಿಗಳು ಮಾತ್ರ ನಾಮಪತ್ರವನ್ನು ಸಲ್ಲಿಸಿದ್ದರು. ಬೇರೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ವಿಜಯ್ ಕುಮಾರ್ ಉತ್ನಾಳ್ ಅವರು ಅಧ್ಯಕ್ಷರಾಗಿ ಹೇಮರೆಡ್ಡಿ ಮೇಟಿ ಮತ್ತು ಉಪಾಧ್ಯಕ್ಷರಾಗಿ ಬಾಬು ಸುಳೆಬಾವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಅಧ್ಯಕ್ಷ ಸ್ಥಾನಕ್ಕೆ ಹೇಮಣ್ಣ ಬ ಮೇಟಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಾಬು ಮ ಸುಳಿಬಾವಿ ಒಂದೇ ನಾಮಪತ್ರಗಳು ಸ್ವೀಕಾರವಾಗಿರೋದ್ರಿಂದ ಈಗಾಗಲೇ ಸಮಯವು ಮುಕ್ತಾಯವಾಗಿರೋದ್ರಿಂದ ಪರಿಶೀಲಿಸಲಾಗಿ ಸರಿಯಿದ್ದು ಅಧ್ಯಕ್ಷರಾಗಿ ಹೇಮಣ್ಣ ಬ ಮೇಟಿ, ಉಪಾಧ್ಯಕ್ಷರಾಗಿ ಬಾಬು ಮ ಸುಳಿಬಾವಿಯವರು ಆಯ್ಕೆಯಾಗಿರುವುದನ್ನು ಘೋಷಿಸುತ್ತೇನೆ. ತಮ್ಮ ಆಯ್ಕೆಯ ನಂತರ ಮಾತನಾಡಿದ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಅವರು, ಆಡಳಿತ ಮಂಡಳಿ ಮತ್ತು ರೈತ ಸದಸ್ಯರು ತಮ್ಮ ಮೇಲೆ ಇಟ್ಟ ವಿಶ್ವಾಸವೇ ಈ ಅವಿರೋಧ ಆಯ್ಕೆಗೆ ಕಾರಣವೆಂದು ನುಡಿದರು. 45 ವರ್ಷಗಳ ಕಾಲ ಕೇವಲ ಒಬ್ಬರ ಕಪಿಮುಷ್ಟಿಯಲ್ಲಿದ್ದ ಸಂಘವನ್ನು ನಾವು ಕಳೆದ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಪರಿವರ್ತನೆಯನ್ನ ಮಾಡಿದ್ದೇವೆ. ಪಕ್ಷಾತೀತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆದ ಕಾರಣ ಇಂದು ಎರಡನೇ ಬಾರಿಗೆ ಈ ಅವಕಾಶ ದೊರೆತಿದೆ. ಸುಮಾರು 700ಕ್ಕೂ ಹೆಚ್ಚು ರೈತರಿಗೆ ಬಡ್ಡಿರಹಿತ ಸಾಲ ಸೌಲಭ್ಯವನ್ನು ಒದಗಿಸಿ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ಸದಸ್ಯರಿಗೆ ತಲುಪಿಸಿದ್ದೇವೆ. ಸಂಘದ ಕಚೇರಿಗೆ ಹೊಸ ನಿವೇಶನ ಖರೀದಿಸಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದ್ದು, ರೈತರಿಗೆ ಅನುಕೂಲವಾಗುವಂತೆ ಗೊಬ್ಬರ ಕೇಂದ್ರವನ್ನು ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಲಾಗಿದೆ. ಸಾಲ ಸೌಲಭ್ಯ ವಿತರಣೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಅಳವಡಿಸಲಾಗಿದೆ ಎಂದು ತಿಳಿಸಿದ ಹೇಮರೆಡ್ಡಿ ಮೇಟಿ ಅವರು, ರೈತರ ಬದುಕು ಹಸನಾಗಿಸುವ ಮಹತ್ವಾಕಾಂಕ್ಷೆಯ ಭವಿಷ್ಯದ ಯೋಜನೆಗಳ ಬಗ್ಗೆ ವಿವರಿಸಿದ ಅವರು, ಸಂಘವು ಇನ್ನು ಮುಂದೆ ರೈತರ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಮತ್ತು ಉತ್ತಮ ಮಾರುಕಟ್ಟೆಗೆ ಒತ್ತು ನೀಡಲಿದೆ ಎಂದು ತಿಳಿಸಿದರು. ಬರಲಿರುವ ದಿನಗಳಲ್ಲಿ ರೈತರಿಗೆ ಗುಣಮಟ್ಟದ ಬೆಳೆ ಬೆಳೆಯುವ ಹಾಗೂ ಮಾರಾಟ ಮಾಡುವ ಕುರಿತು ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ. ಜೊತೆಗೆ ಶಾಸಕ ಅಪ್ಪಾಜಿ ನಾಡಗೌಡರ ಗಮನಕ್ಕೆ ತಂದು ನಮ್ಮ ಭಾಗದ ರೈತರು ಬೆಳೆದ ಉತ್ಕೃಷ್ಟ ಗುಣಮಟ್ಟದ ಹಣ್ಣುಗಳನ್ನು ವಿದೇಶಕ್ಕೆ ರಫ್ತು ಮಾಡುವ ಕುರಿತು ತಿಳುವಳಿಕೆ ಮೂಡಿಸುವ ಹಾಗೂ ಮಾರ್ಗದರ್ಶನ ನೀಡುವ ಕೆಲಸವನ್ನ ಮಾಡುತ್ತೇವೆ. ರೈತರ ಆರ್ಥಿಕ ಸುಧಾರಣೆಯೇ ನಮ್ಮ ಗುರಿಯಾಗಿದೆ ಎಂದರು. ಈ ಸಂಘದ ಎರಡನೇ ಅವಧಿಯ ಅಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೆ ಮೊಟ್ಟ ಮೊದಲು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಉದ್ದೇಶ ಇಷ್ಟೇ, 5 ವರ್ಷ ಆಡಳಿತದಲ್ಲಿ ನಮಗೆ ಸಾಕಷ್ಟು ಖುಷಿ ಕೊಟ್ಟಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. 45 ವರ್ಷ ಒಬ್ಬರ ಹಿಡಿತದಲ್ಲಿರ್ತಕ್ಕಂಥ ಈ ಒಂದು ಸಹಕಾರಿ ಸಂಘವನ್ನು 5 ವರ್ಷದ ಅವಧಿಯಲ್ಲಿ ಈ ಹಿಂದಿರುವ ಒಂದು ವಿಶೇಷ ಏನಂತಂದ್ರೆ, ಹಿಂದಿನ 5 ವರ್ಷ ಆಡಳಿತ ಮಂಡಳಿ ಸದಸ್ಯರನ್ನೇ ಈಗ ಮುಂದುವರಿಸಿ ಯಾರಿಗೂ ಕೂಡ ಒಬ್ಬರನ್ನೂ ಹೆಚ್ಚುವರಿಯಾಗಿ ಯಾರನ್ನೂ ಪಡೆಯೋದೇನೆ, ಯಾರನ್ನೂ ಕಳ್ಕೊಳ್ಳೋದೇನೆ, ಸರಿಯಾದ ಎಲ್ಲರ ಒಂದು ಸಂಘದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಘದ ಒಂದು ಅಭಿವೃದ್ಧಿಗಾಗಿ ಊರಿನ ಎಲ್ಲ ನಾಡಗೌಡರಾದಿಯಾಗಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ 5 ವರ್ಷ ಆಡಳಿತದಲ್ಲಿ ಸಾಕಷ್ಟು ಪ್ರಗತಿಯ ಕೆಲಸಗಳನ್ನು ಮಾಡಿದ್ದೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ದಿಶೆಯಲ್ಲಿ 45 ವರ್ಷದ ಒಬ್ಬರ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಈ ಸಂಘವನ್ನು ಇವತ್ತು 5 ವರ್ಷದಲ್ಲಿ ಸಾಕಷ್ಟು 4 ಹಳ್ಳಿಗಳ ರೈತರ ಸಮಗ್ರ ಶ್ರೇಯೋಭಿವೃದ್ಧಿಗೆ ನಾವು ಕಾರಣೀಭೂತರಾಗಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ಹಿಂದೆ 45 ವರ್ಷದಲ್ಲಿ 380 ರೈತರಿಗೆ ಸಾಲ ವಿತರಿಸಿದ್ರು. ನಾವು ಕೇವಲ 5 ವರ್ಷದಲ್ಲಿ ಇವತ್ತು 700ಕ್ಕಿಂತ ಹೆಚ್ಚು ಜನ ರೈತರಿಗೆ ಬಡ್ಡಿ ರಹಿತ ಸಾಲವನ್ನು ವಿತರಿಸಿ ಮತ್ತು ಬರ್ತಕ್ಕಂಥ ರೈತರ ಅನುಕೂಲಗಳಿಗೆ ಅನುಗುಣವಾಗಿ ಟ್ರ್ಯಾಕ್ಟರ್ ಸಾಲವೇ ಇರ್ಬೋದು, ಪೈಪ್ಲೈನ್ ಸಾಲನೇ ಇರ್ಬೋದು, ಕೃಷಿ ಯಂತ್ರೋಪಕರಣ ಸಾಲನೇ ಇರ್ಬೋದು, ಯಾವುದಕ್ಕೂ ಕೂಡ ಯಾವ ರೈತರನ್ನೂ ಕೂಡ ನಾವು ವಾಪಸ್ ಕಳಿಸೋದೇನೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಹಣವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಸಂಘದ
ಏಳಿಗೆಗಾಗಿ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಯೋಜನೆಗಳನ್ನು ನಮ್ಮ ಸಂಘದಿಂದ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಔಷಧಿಗಳನ್ನು ಕೂಡ ಇವತ್ತು ನಾವು ರೈತರಿಗೆ ಬಿಜಾಪುರಕ್ಕೆ ಹೋಗಿ ತರುವಂಥದ್ದನ್ನು ತಪ್ಪಿಸಿ ನಮ್ಮ 4 ಹಳ್ಳಿಯ ಜನರಿಗೆ ನಮ್ಮ ಲೋಕಲ್ ಸೊಸೈಟಿನಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಸಂಘದ ಕಟ್ಟಡ ಇರಲಿಲ್ಲ, ಸುಮಾರು 50 ವರ್ಷ ಆದರೂ ಕೂಡ ಸಂಘದ ಕಟ್ಟಡಕ್ಕೆ ಒಂದು ನಿವೇಶನ ಜಾಗ ಸಹಿತ ಇರಲಿಲ್ಲ. ಅಂಥದನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಒಂದು ಅಪೇಕ್ಷೆಯ ಮೇರೆಗೆ ಸಂಘಕ್ಕೆ ಒಂದು ವಿಶೇಷ ಸ್ಥಳಾವಕಾಶವನ್ನು ಖರೀದಿ ಮಾಡಿಕೊಂಡು ಈಗಾಗಲೇ ಪ್ಲಿಂತ್ ಲೆವೆಲ್ ಕಟ್ಟಡ ಮುಗಿಸಿದ್ದೀವಿ. ರೈತರಿಗೆ ಬರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ಎಲ್ಲವನ್ನೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಪಕ್ಷಾತೀತವಾಗಿ ಎಲ್ಲ ಗ್ರಾಮದ 4 ಗ್ರಾಮದ ರೈತರಿಗೆ ಅನುವು ಮಾಡಿಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಅವರು ಗಮನಕ್ಕೆ ತಂದು ಸರ್ಕಾರ ಮಟ್ಟದಲ್ಲಿ ಏನಾರು ವಿಚಾರ ಮಾಡಿ ಅದಕ್ಕೆ ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4-5 ಹಳ್ಳಿಗರ ನಾವು ಅಟ್ಲೀಸ್ಟ್ ಒಂದು ಒಳ್ಳೆಯ ರೇಟ್ ಸಿಗುವಂಥ ರೈತರಿಗೆ ನಾವು ಎಲ್ಲರ ಮುಂದುವರೆದು ಬೇರೆ ದೇಶಕ್ಕಾಗಲಿ ಬೇರೆ ರಾಜ್ಯಕ್ಕಾಗಲಿ ಅಥವಾ ಒಳ್ಳೆ ಬೆಲೆಗೆ ನಾವು ಮಾರುವಂಥ ವ್ಯವಸ್ಥೆ ಮಾಡಲಿಕ್ಕೆ ಶಕ್ಯಗಳು ಪರಿಚಯದವರು. ನಾನು ಸುಮಾರು ಈಗ 10-15 ವರ್ಷದಿಂದ ದ್ರಾಕ್ಷಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮೊನ್ನೆನೂ ಕೂಡ ಬಾಳೆ ಎಕ್ಸ್ಪೋರ್ಟ್ ಮಾಡಿದ್ದೀನಿ ನಾನು. ಇನ್ನೂ ಸಾಕಷ್ಟು ನಮ್ಮ ಜಮೀನಲ್ಲಿ ನೋಡಲಿಕ್ಕೆ ಸಾಕಷ್ಟು ಬೆಳೆಗಳಿದಾವೆ ರೈತರಿಗೆ. ಸುಮಾರು 150 ಎಕರೆ ಗಿಡಗಂಟಿಗಳನ್ನು, ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೀನಿ. ಒಂದು 50 ಎಕರೆ ಪೇರು ಅದ ನಮ್ಮಲ್ಲಿ, ಒಂದು 40 ಎಕರೆ ದ್ರಾಕ್ಷಿ ಅದ ನಮ್ಮ ತೋಟದಲ್ಲಿ, ಒಂದು 20 ಎಕರೆ ಬಾಳೆಕಾಯಿ ಅದ, ಒಂದು 20 ಎಕರೆ ನುಗ್ಗಿನೂ ಅದ, ಒಂದು 10-12 ಎಕರೆ ಮಾವಿನ ಗಿಡ ಬೆಳೆದೀನಿ. ನಾನು ಆ ಪ್ರಯತ್ನದಲ್ಲಿ ಸಾಗ್ತಾ ಇದ್ದೀನಿ. ಅದ್ರ ಜೊತೆಗೆ ರೈತರನ್ನೂ ಕೂಡ ಮುಂದಕ್ಕೆ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದ ವತಿಯಿಂದ ಅವರಿಗೆ ಒಂದು ಕಾರ್ಯಾಗಾರ ಮಾಡಿ ರೈತರಿಗೆ ತಿಳುವಳಿಕೆ ಮೂಡಿಸೋದು, ಅವೇರ್ನೆಸ್ ಮಾಡಿದ ಮೇಲೆ ಎಲ್ಲ ಸಣ್ಣ ರೈತರು ಕೂಡ ಒಂದು ಇವತ್ತು ಮಾರ್ಕೆಟ್ದಲ್ಲಿ 5-6 ಸಾವಿರ ರೂಪಾಯಿ ತೊಗರಿ ಮಾರ್ತದೆ, 8 ಸಾವಿರ ರೂಪಾಯಿ ತೊಗರಿ ಮಾರ್ತದಂತ. ಯಾಕೆ ಮಾರ್ತದಂತಂದ್ರೆ ಸ್ವಲ್ಪ ಕ್ವಾಲಿಟಿ ಇದ್ದರೆ ಮಾರ್ತದಂತ ನಾವು ತಿಳುವಳಿಕೆ ಹೇಳಿದ್ರೆ ರೈತರು ಆಟೋಮೆಟಿಕ್ಕಾಗಿ ಹೆಚ್ಚಿನ ರೇಟ್ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ. ಅದನ್ನು ತಿಳುವಳಿಕೆ ಮೂಡಿಸುವಂಥ ಕೆಲಸ ನಮ್ಮ ಸಾರ್ವಜನಿಕರಿಂದ ಆಗಿಲ್ಲ. ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳು ಅದಕ್ಕೆ ಬೆನ್ನೆಲುಬಾಗಿ ನಿಂತು. ಉಪಾಧ್ಯಕ್ಷ ಬಾಬು ಸುಳೆಬಾವಿ ಅವರು ಮಾತನಾಡಿ, ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ಧಕ್ಕೆ ಬಾರದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಸಂಘದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತೇವೆ ಎಂದರು. 2025ನೇ ಹೊಸ ಅವಧಿಯ ಎಲ್ಲ 12 ಜನ ಸದಸ್ಯರು ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೂ ನಾ ಧನ್ಯವಾದ ಹೇಳ್ತೀನಿ. ಬಸರಕೋಡ ಗುರು ಇರೋ ಎಲ್ಲರೂ, ನೀಲಕಂಠರಾವ್ ನಾಡಗೌಡ, ಗೌಡಪ್ಪಗೌಡ ಪಾಟೀಲ್ರು, DB ಬೇರಾಳ್ ಸಾಹೇಬರು ಎಲ್ಲರೂ ನಮ್ಮನ್ನು ಈ ಸಲ ಹೊಸದಾಗಿ ಅವಿರೋಧವಾಗಿ ಮತ್ತೊಂದು 2ನೇ ಅವಧಿಗೆ ಅಧಿಕಾರವನ್ನು ಕೊಡಿಸಿದ್ದಾರೆ. ನಾವು ಅಲ್ಲಿಂದಿದ್ದೇವೆ, ಇದಕ್ಕೆ 2ನೇ ಅವಧಿಗೆ ಮತ್ತೆ ಹೊಸಬ್ರನ್ನ ಮಾಡ್ರಿ ಅಂತ ತಂದಿದ್ದೆವು. ಇಲ್ಲ, ಈ 5 ವರ್ಷ ಚಲೋ ಆಡಳಿತ ಆಗ್ಯದ, ಇದೊಂದು 5 ವರ್ಷ ಮುಂದುವರಿ, ಮುಂದೆ ಯಾರು ಮಾಡ್ತಾರ ನಾವು ಒಪ್ಕೊಂಡು ಅವರ ಮಾತಿಗೆ ಮಾನ್ಯತೆ ಕೊಟ್ಟು ಒಪ್ಕೊಂಡು ನಾವು ಮತ್ತೆ 5 ವರ್ಷಕ್ಕೆ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ನಾಮಪತ್ರವನ್ನು ವಿತರಿಸಲಾಯಿತು. ಸಭೆಯಲ್ಲಿ ನಿರ್ದೇಶಕರಾದ ಸಿಂಧು ಬಲ್ಲಾಳ್ ನಾಡಗೋಡ್, ಸುನಿಲ್ ಸುಳೆಬಾವಿ, ಸೋಮಪ್ಪ ಮೇಟಿ, ಬಸವರಾಜ್ ಪಾಟೀಲ್, ಲಕ್ಕಪ್ಪ ಸೋಮನಾಳ್, ಶಾಂತಪ್ಪ ಸಂಕನಾಳ್, ಮಡಿವಾಳಪ್ಪ ತಳವಾರ್, ಶೇಖಪ್ಪ ಚಲವಾದಿ, ಶ್ರೀಮತಿ ಪಾರ್ವತಿ ಸಾಲಿಮಠ್, ಶ್ರೀಮತಿ ಸಿದ್ದಮ್ಮ ಬೆರಾದಾರ್ ಉಪಸ್ಥಿತರಿದ್ದರು. ಊರಿನ ಗಣ್ಯರಾದ ನೀಲಕಂಠರಾವ್ ನಾಡಗೋಡ್, DB ಬೇಲಾಳ್, ಗೌಡಪ್ಪಗೌಡ ಪಾಟೀಲ್ ಅವರು ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದರು. ಪ್ರಕಾಶ್ ಬಿರಾದಾರ್, ಶ್ರೀಶೈಲ್ ಮೇಟಿ, ಮಂಜುನಾಥ್ ದೊಡಮನಿ ಭಾಗವಹಿಸಿದ್ದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಸನಗೌಡ ಕಣ್ಣೂರ್ ಹಾಗೂ ಸಿಬ್ಬಂದಿಗಳಾದ ಸಿದ್ದರಾಮಯ್ಯ ಒಡೆಯರ್, ಪ್ರಕಾಶ್ ಮಾದರ್ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಸಹಕರಿಸಿದರು.